ಕಾಂಪ್ರಮೈಸ್ ಆಗಬಾರ್ದು ಅದರಲ್ಲಿ. ಈ ಹುಡುಗರು ಒಂದು ಅರ್ಥ ಮಾಡ್ಕೋಬೇಕು, ಗೌರ್ಮೆಂಟ್ ಈಸ್ ನೋ ಮೋರ್ ದ ಬಿಗ್ಗೆಸ್ಟ್ ಎಂಪ್ಲಾಯರ್. ಸರ್ಕಾರ ನೌಕರಿ ಕೊಡೋ ಮೊನೋಪೊಲಿಯನ್ನು ಉಳಿಸ್ಕೊಂಡಿಲ್ಲ, ಇಲ್ಲ ಸರ್ಕಾರದ ಹತ್ರ. ಮೊದಲು 100 ಜನ ಮಾಡಬಹುದಾಗಿದ್ದ ಕೆಲಸವನ್ನು ಈಗಿನ ಟೆಕ್ನಾಲಜಿಕಲ್ ಜಗತ್ತಿನಲ್ಲಿ 10 ಜನ ಮಾಡ್ತಾರೆ ರೀ. 10 ಜನ ಮಾಡಬಹುದಾಗಿದ್ದ ಕೆಲಸವನ್ನು ಒಬ್ಬನೇ ಕೂತ್ಕೊಂಡು ಮಾಡ್ತಾನೀಗ. ಇವತ್ತು ಬೆಳಗ್ಗೆ ಪೇಪರ್ನಲ್ಲಿ ಒಂದು ಸುದ್ದಿ ಇತ್ತು, ಈ ಪೊಲೀಸ್ ಎಮರ್ಜೆನ್ಸಿ ಕಾಲ್ ಮಾಡ್ತೀವಲ್ಲ, ಮೊದಲು ಒಬ್ಬರು ಅದನ್ನ ರಿಸೀವ್ ಮಾಡೋಕೆ ಒಬ್ಬರು ಕೂತ್ಕೊಂಡಿರ್ತಿದ್ರು. ರಿಸೀವ್ ಮಾಡಿ ಏನಾಗಿದೆ, ಎಲ್ಲಾಗಿದೆ, ನಿಮ್ಮ ಲೊಕೇಶನ್ ಹೇಳಿ, ಇಲ್ಲ ಕೇಳ್ಕೊತಿದ್ರು. ಆ ನಂತರ ಅವ್ರು ಇನ್ನೊಬ್ಬರಿಗೆ ಫೋನ್ ಮಾಡಬೇಕು, ಮತ್ತೊಬ್ಬರಿಗೆ ಫೋನ್ ಮಾಡಬೇಕು, ಹತ್ರ ಯಾರಿದ್ದಾರೆ ಹೊಯ್ಸಳದವರು ಅಂತ ಚೆಕ್ ಮಾಡಬೇಕು, ಅವ್ರು ಅಲ್ಲಿಗೆ ಹೋಗಬೇಕು. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ಬಿಟ್ಬಿಟ್ಟಿದ್ದಾರಂತದನ್ನು. ನೀವು ಪೊಲೀಸ್ ಎಮರ್ಜೆನ್ಸಿ ನಂಬರಿಗೆ ಕಾಲ್ ಮಾಡಿದರೆ ಆಟೋಮೆಟಿಕ್ಕಾಗಿ ನಿಮ್ಮ ಲೊಕೇಶನನ್ನು ತಗೊಂಡು ಹತ್ತಿರ ಯಾವ ಹೊಯ್ಸಳ ಇದೆಯೋ ಆ ಹೊಯ್ಸಳಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಳಿಸ್ಬಿಡುತ್ತಂತೆ. ಪೊಲೀಸ್ ಇಲಾಖೆಯಲ್ಲಿ ಎಷ್ಟು ನೌಕರಿಗಳನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಗೊಂಡು ಯೋಚನೆ ಮಾಡಿ. ಪ್ರತಿ ಕ್ಷೇತ್ರದಲ್ಲೂ ಆಗ್ತಾ ಹೋಗೋದಿದು. ಬದಲಾದ ಕಾಲಘಟ್ಟಕ್ಕೆ ತಯಾರಾಗಬೇಕು, ಬದಲಾದ ಕಾಲಘಟ್ಟಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.